ಎಲ್ರಿಗೂ ಸ್ವಾಗತ. 2025 ಹತ್ತಿರ ಬರುತ್ತಿದೆ. ಹೀಗಾಗಿ ಮುಂದಿನ ವರ್ಷ ಯಾವ ರಾಶಿಯವರಿಗೆ ಲಾಭದಾಯಕ ಅನ್ನೋದನ್ನ ನಾವು ಈಗ ನೋಡಿದ್ದೇವೆ. ಈಗ ಮುಂದಿನ ವರ್ಷವು ಯಾರಿಗೆ ಆರ್ಥಿಕವಾಗಿ ಸಂಕಷ್ಟ ತರಲಿದೆ, ಹಾಗೆ ಯಾರಿಗೆಲ್ಲ ಅವರ ಗ್ರಹಗತಿಗಳ ಕಾರಣದಿಂದಾಗಿ ಒಂದಿಷ್ಟು ಹಣ ಖರ್ಚಾಗುವ ಸಂಭವವಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. 2025ರಲ್ಲಿ ಹಲವು ರಾಶಿಯವರಿಗೆ ಧನಲಾಭದ ನಿರೀಕ್ಷೆ ಇರುವಂತೆ, ಮತ್ತೆ ಕೆಲವರಿಗೆ ಹೊಸ ವರ್ಷದಲ್ಲಿ ಒಂದಿಷ್ಟು ನಷ್ಟದ ಸೂಚನೆಯೂ ಇದೆ. ಶನಿ, ಗುರು, ಶುಕ್ರ ಮತ್ತು ಮಂಗಳದಂತಹ ಗ್ರಹಗಳ ಸಂಚಾರವು ಕೆಲವು ರಾಶಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆ. ಹೀಗಾಗಿ ಅವರಲ್ಲಿ ಸಂಪತ್ತಿನ ಇಳಿಮುಖ ನೋಡಬಹುದು. ಹಾಗಾದರೆ ಯಾವೆಲ್ಲ ರಾಶಿಯವರು ಮುಂದಿನ ವರ್ಷ ಆರ್ಥಿಕ ಸಮಸ್ಯೆ ಎದುರಿಸಲಿದ್ದಾರೆ ಎಂಬುದನ್ನ ನೋಡೋಣ ಬನ್ನಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಅವರ ಹಿಂದಿನ ಸಮಸ್ಯೆಗಳು ಈ ವರ್ಷ ಮುಂದುವರಿಯುತ್ತದೆ. ನೀವು ಸಾಲ ಮಾಡಿದ್ದರೆ ನಿಮ್ಮ ಸಮಸ್ಯೆಗಳು ಹೆಚ್ಚಾಗಬಹುದು. ಅಂದರೆ ನೀವು ಮರುಪಾವತಿಗೆ ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ಸಮಯ ಹಿಡಿಯಬಹುದು. ಹಾಗೆ ವ್ಯವಹಾರ ಮಾಡುತ್ತಿದ್ದರೆ ಒಂದಿಷ್ಟು ನಷ್ಟಕ್ಕೂ ಕಾರಣವಾಗಬಹುದು. ಹೀಗಾಗಿ ಯಾವುದೇ ಹಣಕಾಸಿನ ವ್ಯವಹಾರ ಮಾಡುವ ಮುನ್ನ ಬಹಳ ಎಚ್ಚರಿಕೆ ವಹಿಸುವುದು ಮುಖ್ಯ. ಇಲ್ಲವೇ ನೀವು ಹಣ ಕಳೆದುಕೊಳ್ಳುವ ಸಾಧ್ಯತೆ ಇರಲಿದೆ. ಹೊಸ ಹೂಡಿಕೆ ಯೋಜನೆಗಳಿಗೆ ಹೋಗುವ ಮುನ್ನ ಮತ್ತೊಮ್ಮೆ ಯೋಚಿಸಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು 2025ರಲ್ಲಿ ಹಣದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು. ವರ್ಷದ ಆರಂಭದಲ್ಲಿ ನಿಮಗೆ ಶುಭ ದಿನಗಳು ಇದ್ದರೂ ಬರುತ್ತಾ ನಿಮ್ಮ ಆರ್ಥಿಕ ಸಮಸ್ಯೆ ತಲೆದೂರಲಿದೆ. ಆರ್ಥಿಕ ಲಾಭಕ್ಕಿಂತ ನಿಮ್ಮಲ್ಲಿ ನಷ್ಟ ಅಥವಾ ಖರ್ಚು ಹೆಚ್ಚಾಗುತ್ತದೆ. ವರ್ಷದ ದ್ವಿತೀಯಾರ್ಧದಲ್ಲಿ ಪರಿಸ್ಥಿತಿಯು ನಿಮ್ಮ ಪರವಾಗಿ ತಿರುಗಬಹುದು. ಆದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ನಿಮ್ಮ ಪರವಾಗಿರುವುದಿಲ್ಲ. ಒಂದಿಷ್ಟು ಕಡೆ ನಿಮಗೆ ಲಾಭಕ್ಕಿಂತ ನಷ್ಟ ಹೆಚ್ಚಾಗುತ್ತದೆ. ಧನುರಾಶಿ. ಧನುರಾಶಿಯವರು 2025ರಲ್ಲಿ ಅನೇಕ ಹಿನ್ನಡೆಗಳನ್ನು ಎದುರಿಸುವ ಸಾಧ್ಯತೆ ಇದೆ. ಅವರಲ್ಲಿ ಆದಾಯ ಕೊರತೆ, ಸಾಲ ಮಾಡುವುದು, ಅನಗತ್ಯ ಖರ್ಚು ಉಂಟಾಗಲಿದೆ. ನಿಮ್ಮ ಶಕ್ತಿ ಮೀರಿ ನೀವು ಪ್ರಯತ್ನಿಸಲು ಹೊರಟಾಗ ಕೈ ಸುಟ್ಟುಕೊಳ್ಳುವುದು, ನಷ್ಟ ಅನುಭವಿಸುವುದು ಉಂಟಾಗಲಿದೆ. ಆದರೆ ನೀವು ಒಂದಷ್ಟು ಉಳಿತಾಯ ಮಾಡಲು ಈ ವರ್ಷ ಸಹಕಾರಿಯಾಗಲಿದೆ. ಎಲ್ಲ ವಿಚಾರದಲ್ಲೂ ಆಲೋಚಿಸಿ ಹೆಜ್ಜೆ ಇಟ್ಟರೆ ನಿಮಗೆ ಒಂದಿಷ್ಟು ಹಣ ಉಳಿತಾಯವಾಗಲಿದೆ. ಹೊಸ ಹೂಡಿಕೆಗಳನ್ನು ಮಾಡುವ ಮುನ್ನ ಎಚ್ಚರದಿಂದಿರಿ. ವಾಪಸ್ ಆದಾಯ ಬಾರದ ಕಡೆಗಳಲ್ಲಿ ನಿಮ್ಮ ವ್ಯಯ ಹೆಚ್ಚಾಗುತ್ತದೆ. ಮಕರ ರಾಶಿ. ಮಕರ ರಾಶಿಯ ಜನರಿಗೆ ಈ ವರ್ಷ ಬಹಳ ಅನುಕೂಲಕರ ಆರ್ಥಿಕ ಸ್ಥಿತಿ ನಿರ್ಮಾಣವಾಗುವುದಿಲ್ಲ. ಮತ್ತೆ ಹಳೆಯ ಸಮಸ್ಯೆಗಳು ಕಾಡುತ್ತಿರುತ್ತವೆ. ಆರ್ಥಿಕವಾಗಿ ನೀವು ಸದೃಢರಾಗುತ್ತಿದ್ದರೂ ಕೂಡ ಮತ್ತೊಂದು ಕಡೆ ಖರ್ಚು ಸಹ ಹೆಚ್ಚಾಗುತ್ತದೆ. ಒಳ್ಳೆಯ ಕೆಲಸಗಳಿಗಾಗಿ ಸಾಲ ಮಾಡಬೇಕಾದ ಅನಿವಾರ್ಯತೆಗೆ ನೀವು ಸಿಲುಕುವಿರಿ. ಖರ್ಚು ಹೆಚ್ಚಾಗುತ್ತದೆ. ಅನಿರೀಕ್ಷಿತ ಬೆಳವಣಿಗೆಗಳು ನಿಮ್ಮ ಹಣಕಾಸಿನ ಲೆಕ್ಕಾಚಾರದಲ್ಲಿ ಅಸಮತೋಲನಕ್ಕೆ ಕಾರಣವಾಗಲಿದೆ. ನೀವು ಬಲವಾಗಿ ನಂಬಿಕೊಂಡಿದ್ದ ಆದಾಯದ ಮೂಲದಿಂದ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಫಲಿತಾಂಶ ಬರುವುದಿಲ್ಲ. ಅಲ್ಲದೆ ಬಹಳ ಕಾಲದಿಂದ ನಿಮ್ಮ ಆದಾಯಕ್ಕೆ ಕಾರಣವಾಗಿದ್ದ ವಸ್ತು, ಉದ್ಯೋಗ, ವ್ಯವಹಾರದಲ್ಲಿ ಅಡೆತಡೆ ಉಂಟಾಗುವ ಸಾಧ್ಯತೆ ಇದೆ. ಇದು ನಿಮಗೆ ಅನಾನುಕೂಲಕ್ಕೆ ಕಾರಣವಾಗಲಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.